ನನ್ನನ್ನು ಕ್ಷಮಿಸು. ಇನ್ಸ್ಟಾಗ್ರಾಮಲ್ಲಿ ಹುಟ್ಟಿದ ಪ್ರೀತಿ ಮದುವೆಯಾಗಿ 4 ತಿಂಗಳಿಗೆ ದುರಂತ ಅಂತ್ಯ ಕಂಡ ಶಿಕ್ಷಕಿ. ನಿಜವಾಗ್ಲೂ ಇದೊಂದು ಕರುಣಾಜನಕ ಘಟನೆ ಅಂತ ಹೇಳ್ಬೋದು. ಅಪ್ಪ ಅಮ್ಮ ಮಕ್ಕಳಿಗೆ ಬುದ್ಧಿ ಹೇಳುವಾಗ ನಮ್ಮ ಒಳಿತಿಗೆ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗೋದಿಲ್ಲ ಮಕ್ಕಳಿಗೆ. ನಮ್ಮ ಸಂತೋಷಕ್ಕೆ ಕಲ್ಲು ಹಾಕ್ತಿದ್ದಾರೆ ಅನಿಸುತ್ತೆ. ಹೆತ್ತವರನ್ನೇ ಶತ್ರುಗಳಂತೆ ಕಾಣ್ತಾರೆ. ಆದರೆ ಕಾಲ ಮಿಂಚಿ ಹೋದ ಮೇಲೆ ತಪ್ಪು ಅರಿವಾದರೆ ಏನೂ ಪ್ರಯೋಜನ ಇರೋದಿಲ್ಲ. ಇಲ್ಲೊಂದು ಇನ್ಸ್ಟಾಗ್ರಾಮಲ್ಲಿ ಪ್ರೀತಿಯ ಕತೆ ಹೆತ್ತವರು ಮಾತು ಮೀರಿದ ಯುವತಿಯ ಬಾಳಿನಲ್ಲಿ ಘೋರ ದುರಂತ ಆಗಿದೆ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಪರಿಚಯ, ಹೆತ್ತವರ ವಿರೋಧದ ನಡುವೆ ಮದುವೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಮೂಲದ 25 ವರ್ಷದ ಶ್ವೇತಾ ಎನ್ನುವ ಯುವತಿ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಈಕೆ ಇನ್ಸ್ಟಾಗ್ರಾಮ್ನಲ್ಲಿ ಮೂಲಕ ತುಮಕೂರು ಜಿಲ್ಲೆಯ ಕುಣಿಗಲ್ ಮೂಲದ ಮೂರ್ತಿ ಎಂಬಾತನ ಪರಿಚಯ ಆಗಿತ್ತು. ಸೊ ಈ ಪರಿಚಯ ಕೊನೆಗೆ ಪ್ರೀತಿಯಾಗಿ ತಿರುಗಿ ಇಬ್ಬರು ಮದುವೆ ಆಗಲು ನಿರ್ಧರಿಸಿರ್ತಾರೆ. ಬಟ್ ಯುವತಿಯ ಕುಟುಂಬಸ್ಥರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಹೆತ್ತವರ ವಿರೋಧದ ನಡುವೆಯೂ ಶ್ವೇತಾ ಮೂರ್ತಿ ಕಮಲಾನಗರದ ದೇವಸ್ಥಾನದಲ್ಲಿ 4 ತಿಂಗಳ ಹಿಂದಷ್ಟೇ ಪ್ರೇಮ ವಿವಾಹವಾದರು. ತಿಂಗಳಲ್ಲೇ ಬದಲಾದ ಸಂಸಾರ ಶುರುವಾಯಿತು. ಅಸಲಿ ಟಾರ್ಚರ್ ನಮಗೆಲ್ಲ ಗೊತ್ತೇ ಇದೆ. ಸೊ ಹೊಸದಾಗಿ ಮದುವೆ ಆದಾಗ 1 ಮಂತ್, ಸೊ ಅವರು ತುಂಬಾ ಒಂದು ಚೆನ್ನಾಗಿ ಜೀವನ ಮಾಡಿದ್ದಾರೆ. 1 ಮಂತ್ ಆಗಿದ ತಕ್ಷಣವೇ ಅವರ ಮಧ್ಯದಲ್ಲಿ ಶುರುವಾಯಿತು ನಿಜವಾದ ಒಂದು ಕಾಳಗ ಅಂತ ಹೇಳ್ಬೋದು. ಮದುವೆಯಾಗಿ ಹೆಗ್ಗನಹಳ್ಳಿ ಕ್ರಾಸ್ನ ಲಕ್ಷ್ಮಣ ನಗರದಲ್ಲಿ ವಾಸವಾಗಿದ್ದರು. ಈ ದಂಪತಿ ಸಂಸಾರ ಕೇವಲ 1 ತಿಂಗಳಷ್ಟು ಚೆನ್ನಾಗಿತ್ತು. ಅನಂತರ ಶ್ವೇತಾ ಪಾಲಿಗೆ ಸಂಸಾರ ನರಕವಾಗಿ ಬದಲಾಯಿತು. ಗಂಡ ಮೂರ್ತಿ ಆತನ ಅಕ್ಕ ಸೇರಿಕೊಂಡು ಹಣ ಮತ್ತು ಆಸ್ತಿಯಾಗಿ ಶ್ವೇತಾಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರಂತೆ. ಸೊ ಪ್ರೀತಿಸಿ ಓಡಿ ಬಂದು ಮದುವೆ ಆಗಿದ್ದರಿಂದ ಶ್ವೇತಾಗೆ ತವರಿನ ಬಾಗಿಲು ಕಂಪ್ಲೀಟಾಗಿ ಕ್ಲೋಸ್ ಆಗಿತ್ತು. ಸೊ ಟಾರ್ಚರ್ ಜಾಸ್ತಿ ಆಗಿದ್ರೆ PGಲಿ ಉಳಿದುಕೋ ಎಂದಿದ್ದ ತಾಯಿ. ಅಂದರೆ ತಾಯಿಗೆ ಅಷ್ಟು ನೋವಾಗಿತ್ತು. ನಾವು ಎಷ್ಟು ಹೇಳಿದ್ರೂ ಹೋಗಿ ಮದುವೆ ಆದ್ಲಲ್ಲ ಅಂತಂದ್ಬಿಟ್ಟು. ಸೊ ಓಕೆ ಅವ್ರು ಟಾರ್ಚರ್ ಮಾಡ್ತಿದ್ದಾರೆ ಅಂತ ಕಾಲ್ ಮಾಡಿದಾಗ ತಾಯಿ ಅದಕ್ಕೆ ರಿಪ್ಲೈ ಏನು ಮಾಡಿದ್ದಾರೆ ಅಂತಂದರೆ, ಸೊ ಓಕೆ ನೀನು ಹೋಗಿ PGಲಿ ಉಳ್ಕೊ, ಹೇಗಿದ್ರು ಟೀಚರ್ ಆಗಿದೆಯಾ, ಹೋಗಿ ಅಲ್ಲೇ ಜಾಬ್ ಮಾಡ್ಕೊಂಡು ಅಲ್ಲೇ ಇದ್ಬಿಡು, ನಿನ್ನ ಗಂಡನ ಬಿಟ್ಬಿಡು ಅನ್ನೋ ರೀತಿ ತುಂಬ ಒಂದು ನೋವಲ್ಲಿ ಹೇಳಿದ್ದಾರೆ ಅವರು. ಆಮೇಲೆ ನೋಡೋಣ ಅಂತ ಧೈರ್ಯ ತುಂಬಿದ್ದಾರೆ. ಸಮಾಜಕ್ಕೆ ಎದೆರಿಯಾಗು ಹೆತ್ತವರ ಮಾತನ್ನು ಮೀರಿದ ತಪ್ಪಿತಸ್ಥ ಭಾವನೆಯಿಂದ ಶ್ವೇತಾ ದಿನ ಕೊರಗ್ತಾ ಇದ್ಲಂತೆ. ಸೊ ಆಗ ನೊಂದು ಒಂದು ಡೆತ್ ನೋಟನ್ನು ಬರೆದಿಟ್ಟು ಶರಣಾಗಿದ್ದಾರೆ. ಅತಿಯಾದ ಟಾರ್ಚರ್ ತಡೆಯಲು ಸಾಧ್ಯವಾಗದ ಶ್ವೇತಾ ಅಂತಿಮವಾಗಿ ಈ ಹಾದಿ ನೋಡ್ಕೊಂಡಿದ್ದಾರೆ. ಸಾವಿಗೂ ಮುನ್ನ ಆಕೆ ಬರೆದಿಟ್ಟಿರುವ ಒಂದು ನೋಟ್ನಲ್ಲಿ ಎಲ್ಲರಿಗೂ ಒಂದು ಕಣ್ಣೀರು ತರಿಸುತ್ತೆ. ಕ್ಷಮಿಸಿ ಬಿಡು ಅಮ್ಮ, ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಗಂಡ ಮತ್ತು ಆಕನನ್ನು ಮಾತ್ರ ಸುಮ್ಮನೆ ಬಿಡಬೇಡ ಎಂದು ಬರೆದಿಟ್ಟಿದ್ದಾರೆ. ಸೊ ಆಕೆಗಾದ ಅನ್ಯಾಯವನ್ನು ಆ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾರೆ. ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಡಿಜಿಟಲ್ ಜಗತ್ತಿನ ಪ್ರೀತಿ ಮತ್ತು ಇಂದಿನ ಯುವ ಪೀಳಿಗೆಗೆ ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಸಿಗುವ ಲೈಕ್ಸ್, ಕಾಮೆಂಟ್ಸ್ ಮತ್ತು ಅಲ್ಲಿ ತೇಲಿ ಬರುವ ಮಾತುಗಳೇ ನಿಜವಾದ ಜೀವನ ಅಂದುಕೊಳ್ಳುವ ಮುನ್ನ 100 ಬಾರಿ ಯೋಚಿಸಬೇಕಾಗಿದೆ. ಹೆತ್ತವರು ತಮಗಿರುವ ಜೀವನದ ಅನುಭವದಿಂದ ಮಕ್ಕಳ ಭವಿಷ್ಯಕ್ಕಾಗಿ ಬುದ್ಧಿವಾದ ಹೇಳ್ತಾರೆ. ಆಗ ಅರಿತುಕೊಳ್ಳೋದಿಲ್ಲ ಮಕ್ಕಳು. ಸೊ 25 ವರ್ಷದ ಶ್ವೇತಾ ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವ ಬದಲು ಹೆತ್ತವರ ಬಳಿ ಧೈರ್ಯವಾಗಿ ಬಂದು ನಿಂತಿದ್ದರೆ ಒಂದು ಜೀವ ಉಳಿತಿತ್ತೇನೋ ಗೊತ್ತಿಲ್ಲ. ಸಾಮಾಜಿಕ ಜಾಲತಾಣಗಳ ಮೇಲೆ ಇರುವಂಥ ವ್ಯಾಮೋಹ ಮತ್ತು ಹೆತ್ತವರನ್ನು ಎದುರು ಹಾಕಿಕೊಂಡು ಮಾಡುವ ಮದುವೆಗಳು ಎಂಥ ದುರಂತಕ್ಕೆ ಬೇಕಾದ್ರೂ ಕಾರಣವಾಗ್ಬೋದು. ಸೊ ಇದಕ್ಕೆ ಈ ಘಟನೆಯೇ ಸಾಕ್ಷಿ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಸೊ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.